ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಬಿಳಿ ಚಕ್ಲಿ. ಇದು ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ. ನಿಮ್ಮ ಮನೆಯಲ್ಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನಿಸ್ತು ಅನ್ನೋದನ್ನ ತಿಳಿಸಿ. ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನು ಈ ಕಪ್ನಲ್ಲಿ 5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ಅಂಗಡಿಯಿಂದ ಏನು ತರ್ತೀವಿ ಆ ಅಕ್ಕಿ ಹಿಟ್ಟನ್ನೇ ಬಳಸಿ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಬಳಸ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ವೈಟ್ ಪೆಪ್ಪರ್ನ ಬಳಸ್ತಾ ಇದ್ದೀನಿ. ಅದು ಆಪ್ಷನಲ್, ಬೇಕಿದ್ರೆ ಬಳಸ್ಬೋದು, ಇಲ್ಲಾಂದರೆ ಬೇಡ. ಹಿಂಗು ಮತ್ತು ಎಳ್ಳನ್ನು ಬಳಸ್ತೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಳಸ್ತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವೇನು ಹುರ್ಗಡ್ಲೆ ತೊಗೊಂಡಿದ್ನಲ್ಲ ಅದನ್ನ ಸ್ಮೂತಾಗಿ ಪೌಡರ್ ಮಾಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ, ಬಿಳಿ ಎಳ್ಳು, ವೈಟ್ ಪೆಪ್ಪರ್ ಪೌಡರ್ ನಾನು ಹಾಕ್ತಾ ಇದ್ದೀನಿ. ಬೇಡ ಅನ್ನೋರು ಬಳಸ್ತೇ ಇರ್ಬೋದು, ಅದು ಆಪ್ಷನಲ್ಲು. ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಇದಕ್ಕೀಗ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ತುಂಬ ರುಚಿಯಾಗೂ ಬರುತ್ತೆ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಬೆಣ್ಣೆನ ಎಲ್ಲದಕ್ಕೂ ಹಿಟ್ಟಿಗೆಲ್ಲ ಹಿಡ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೋಡಿ, ಇವಾಗ ಉಂಡೆ ಕಟ್ಟಿದ್ರೆ ಹಿಟ್ಟನ್ನು ನಾವು ಮೇನ್ ಮಿಕ್ಸ್ ಮಾಡಿದ್ವಲ್ಲ, ಆ ಹಿಟ್ಟು ಉಂಡೆ ಕಟ್ಟಿದಾಗ ಈ ರೀತಿ ಒಂದು ಉಂಡೆ ಥರ ನಿಲ್ಲಬೇಕು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಿಡ್ಡಿನ ಅವಶ್ಯಕತೆ ಇದೆ ಅಂತ ಅದಕ್ಕೆ ಬೆಣ್ಣೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ನೀರನ್ನು ಸೇರಿಸ್ಕೊಂಡು ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು, ಚಕ್ಲಿ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡೋಣ. ಈಗ ಚಕ್ಲಿ ಮಾಡೋದಕ್ಕೆ ಚಕ್ಲಿ ಹೊಳ್ಳಿಗೆ ನಾವೇನು ರೆಡಿ ಮಾಡಿದ್ವಲ್ಲ ಹಿಟ್ಟನ್ನ, ಅದನ್ನು ಸೇರಿಸಿ ಹೊತ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹೊತ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋ ಅಂಥದ್ದು. ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಬಿಳಿ ಚಕ್ಲಿ ರೆಡಿಯಾಗಿದೆ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮನೆಯಲ್ಲೇ ಬಿಳಿ ಚಕ್ಲಿನ ಮಾಡ್ಕೋಬೋದು. ಅಕ್ಕಿನ ನೆನೆ ಹಾಕಿ ಒಣಗಿ ಅದನ್ನೆಲ್ಲ ಪ್ರೊಸೀಜರ್ ಇಲ್ಲದೆ ರೆಡಿಯಾಗಿ ಸಿಕ್ಕೋ ಅಕ್ಕಿ ಹಿಟ್ಟಿನಲ್ಲೇ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ.